ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಓಲ್ಡ್ ಸೀರೆ ಯೂಸ್ ಮಾಡಿ ಒಂದು ನ್ಯೂ ಮಾಡೆಲ್ ಟಾಪಿನ ಕಟ್ಟಿಂಗ್ ಮತ್ತು ಸ್ಟಿಚಿಂಗ್ ತೋರಿಸ್ಕೊಡ್ತಾ ಇದ್ದೀನಿ. ಏರ್ಲೈನ್ ಮಾಡೆಲ್ ಮತ್ತು ನ್ಯೂ ಮಾಡೆಲ್ ಸ್ಲೀವ್ ಇಟ್ಟು ನಾನು ಈ ಟಾಪು ಸ್ಟಿಚ್ ಮಾಡ್ತಾ ಇರೋದು. ನಮಗೆ ಇಲ್ಲಿ 3.5 ಮೀಟ್ರು ಒಳ್ಳೆ ಬಟ್ಟೆ ಬೇಕು. ಸೀರೆ ತಗೊಂಡಿದ್ದೀನಿ ನಾನು, ಮತ್ತು ಲೈನಿಂಗ್ 2 ಮೀಟ್ರ್ ಬೇಕು ಫ್ರೆಂಡ್ಸ್. ನಾನೀಗ ಪಾಲಿಸ್ಟರ್ ಲೈನಿಂಗ್ ತಗೊಂಡಿದ್ದೀನಿ. 2 ಮೀಟ್ರ್ ಇದೆ ಇದರಲ್ಲಿ. ಫಸ್ಟಿಗೆ ನಾನೀಗ ಲೈನಿಂಗ್ 4 ಮಡಚಿ ಇಡ್ತಾ ಇದ್ದೀನಿ. ನಾವು ಇದು ತೆಗೆಯುವಾಗಲೇ ನಮಗೆ ಈ ಥರ ಸಿಗುತ್ತೆ. ಈ ಥರ ಫಸ್ಟಿಗೆ ನೋಡಿ, ಇದೀಗ ಆಲ್ರೆಡಿ 2 ಮಡಚಿರೋ ಬಟ್ಟೆ ನೋಡಿ, ಈ ಥರ 2 ಮಡಚಿದೆ. ನಂತರ ಒಂದು ಸಲ ಕೂಡ ಮಡಚಿ ಇಡಬೇಕು. ನಮಗೆ ಲೆಂಗ್ತ್ ಎಷ್ಟು ಬೇಕು ಅಂತ ನೋಡಿಕೊಂಡು 2 ಮಡಚಿ ಇಡಬೇಕು. ಇದೀಗ ನಾನು ಒಟ್ಟಿಗೆ 4 ಮೀಟ್ರ್ ತಗೊಂಡಿದ್ದೆ ಬೇರೆ ಟಾಪು ಕೂಡ ಸ್ಟಿಚ್ ಮಾಡಲಿಕ್ಕೆ. ಹಾಗಾಗಿರೋ ಕಾರಣ ಎಷ್ಟು ಲೆಂಗ್ತ್ ಇರೋದು. ಇದರಿಂದ ನಮಗೆ ಬೇಕಾಗಿರೋ 2 ಮೀಟ್ರ್ ಆಗೋಷ್ಟು ಕಟ್ ಮಾಡಿ ತೆಗಿಬೇಕು. ಈ ಥರ ಫೋಲ್ಡೆಡ್ ಸೈಡು ನಮ್ಮ ಸೈಡಿಗೆ ಬರುವ ರೀತಿಯಲ್ಲಿ ಇಡಬೇಕು. ಓಪನ್ ಸೈಡು ಆಪೋಸಿಟ್ ಸೈಡಿಗೆ ಬರುವ ರೀತಿಯಲ್ಲಿ ಇಡಿ. ನಂತರ ನಾನೀಗ ಕೆಳಗಿನ ಸೈಡು ಜಸ್ಟ್ ಒಮ್ಮೆ ಲೆವೆಲ್ ಮಾಡ್ತಾ ಇದ್ದೀನಿ. ಅಲ್ಲಿ ಲೆವೆಲ್ ಇಲ್ಲ, ಆಚೆ ಈಚೆ ಇದೆ ಬಟ್ಟೆ. ಹಾಗಾಗಿರೋ ಕಾರಣ ಜಸ್ಟ್ ನಾನೊಮ್ಮೆ ಲೆವೆಲ್ ಮಾಡ್ತಾ ಇದ್ದೀನಿ. ಲೆವೆಲ್ ಮಾಡಿದ ನಂತರ ನಮಗೆ ಈ ಲೈನಿಂಗಿನ ಲೆಂಗ್ತ್ ಎಷ್ಟು ಬೇಕು ಅಂತ ಮಾರ್ಕ್ ಮಾಡಿಕೊಳ್ಳುವ. ನಮಗೆ ಟಾಪಿನ ಲೆಂಗ್ತ್ ಎಷ್ಟು ಬೇಕು ಅದಕ್ಕಿಂತ 2 ಇಂಚ್ ಕಡಿಮೆ ಲೈನಿಂಗ್ ಲೆಂಗ್ತ್ ತಗೊಂಡ್ರೆ ಸಾಕು. ಹೊಲಿಗೆ ಅಂಶ ಕೂಡ ಆ್ಯಡ್ ಮಾಡಿ ನಾನೀಗ 42 ಇಂಚು ಲೆಂಗ್ತ್ ತಗೊಳ್ತಾ ಇದ್ದೀನಿ. ಟಾಪಿಗೆ ನಮಗೆ 45 ಇಂಚು ಲೆಂಗ್ತ್ ಕೊಡುವ. ಈ ಥರ ಜಸ್ಟ್ ಒಮ್ಮೆ ನಾನೀಗ ಮೇಲೆ ಸೈಡಲ್ಲಿ ಮಾರ್ಕ್ ಮಾಡಿ ಇಡ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಈ ಥರ ಸ್ಟ್ರೈಟಾಗಿ ಮಾರ್ಕ್ ಮಾಡಬೇಕು. ಅದಾದ ನಂತರ ನಮಗೆ ನೆಕ್ ಬಿಡ್ತು ಮಾರ್ಕ್ ಮಾಡಿಕೊಳ್ಳುವ. ನನಗೆ 2.25 ಇಂಚ್ ನೆಕ್ ಬಿಡ್ತು ಮಾರ್ಕ್ ಮಾಡ್ತಾ ಇದ್ದೀನಿ. ನಂತರ ಅಲ್ಲಿ ನೆಕ್ ಲೆಂಗ್ತು ಕೆಳಗಿನ ಸೈಡಿಗೆ ಮಾರ್ಕ್ ಮಾಡ್ಕೊಳ್ಬೇಕು. ಹೊಲಿಗೆ ಅಂಶ ಕೂಡ ಆ್ಯಡ್ ಮಾಡಿ, ಅರ್ಧ ಇಂಚ್ ಶೋಲ್ಡರ್ ಜಾಯಿಂಟ್ ಮಾಡಲಿಕ್ಕೆ ಇರೋದು ಕೂಡ ಆ್ಯಡ್ ಮಾಡಿ 5.5 ಇಂಚು ನಾನೀಗ ನೆಕ್ ಲೆಂಗ್ತ್ ಮಾರ್ಕ್ ಮಾಡಿ ಇಟ್ಟಿದ್ದೀನಿ. ನಂತರ ನೆಕ್ ಸ್ಕ್ವೇರ್ ನೆಕ್ ಬೇಕಿದ್ರೆ ಸ್ಕ್ವೇರ್ ನೆಕ್ ಸ್ಟಿಚ್ ಮಾಡ್ಬೋದು. ನಾನೀಗ ರೌಂಡ್ ನೆಕ್ ಸ್ಟಿಚ್ ಮಾಡ್ತಾ ಇದ್ದೀನಿ. ಬ್ಯಾಕ್ ನೆಕ್ ಲೆಂಗ್ತು 4 ಇಂಚು ಮಾರ್ಕ್ ಮಾಡಿದ ನಂತರ ನೆಕ್ ರೌಂಡಾಗಿ ಈ ಥರ ಮಾರ್ಕ್ ಮಾಡ್ಕೊಳ್ಬೇಕು. ಅದಾದ ನಂತರ ನಮಗೆ ಶೋಲ್ಡರ್ ಮಾರ್ಕ್ ಮಾಡಿಕೊಳ್ಳುವ. 3.5 ಇಂಚು ನಾನೀಗ ಶೋಲ್ಡರ್ ಮಾರ್ಕ್ ಮಾಡ್ತಾ ಇದ್ದೀನಿ. ನಂತರ ಅಲ್ಲಿಂದ ಕೆಳಗಿಗೆ ನಮಗೆ ಆರ್ಮೋಲ್ ಮಾರ್ಕ್ ಮಾಡಬೇಕು. 6.5 ಇಂಚು ಆರ್ಮೋಲ್ ಮಾರ್ಕ್ ಮಾಡಿಕೊಂಡು ಇಲ್ಲಿಂದ 1 ಇಂಚು ಮಾರ್ಕ್ ಮಾಡಿಕೊಂಡು ಈ ಥರ ರೌಂಡಾಗಿ ಆರ್ಮೋಲನ್ನು ಮಾರ್ಕ್ ಮಾಡ್ಕೊಳ್ಳಿ. ಇನ್ನು ಚೆಸ್ಟ್ ಬಿಡ್ತು, ಟೋಟಲ್ ಚೆಸ್ಟ್ ಬಿಡ್ತು ಎಷ್ಟು ಬೇಕೋ ಅದರ 4ರಲ್ಲಿ 1 ಭಾಗ ಮಾರ್ಕ್ ಮಾಡ್ಕೊಳ್ಳಿ. 40 ಚೆಸ್ಟ್ ಬಿಡ್ತಿರುವ ಟಾಪು ಸ್ಟಿಚ್ ಮಾಡ್ತಾ ಇರೋದು. ಆಗ 10 ಇಂಚು ಪ್ಲಸ್ 2 ಇಂಚು ಹೊಲಿಗೆ ಅಂಶ ಮಾರ್ಕ್ ಮಾಡಿದ್ದೀನಿ. ಶೇಪ್ ಲೆಂಗ್ತ್ 6.5 ಇಂಚು ಮತ್ತು ಅಲ್ಲಿ ಬಿಡ್ತು ನಾನೀಗ 8.75 ಮಾರ್ಕ್ ಮಾಡಿದ್ದೀನಿ. ಇನ್ನು ಮೇಲಿಂದ ಕೆಳಗಿಗೆ ಶೇಪ್ ಕಳೆದು ಓಪನ್ ಇಡುವ ಲೆಂಗ್ತ್ ಅಥವಾ ಹಿಪ್ ಲೆಂಗ್ತ್ ಮಾರ್ಕ್ ಮಾಡಬೇಕು. 19 ಇಂಚು ನಾನೀಗ ಮಾರ್ಕ್ ಮಾಡ್ತಾ ಇದ್ದೀನಿ. ಅಲ್ಲಿ ಹಣ ಬಿಡ್ತು 10 ಇಂಚು ಪ್ಲಸ್ ಇಲ್ಲಿ 1 ಇಂಚು ಹೊಲಿಗೆ ಅಂಶ ಕೊಟ್ಟರೆ ಸಾಕು. ನಮಗೆ ಇಲ್ಲಿಗೆ ಚೆಸ್ಟಿನಲ್ಲಿ ಮತ್ತು ವೇಸ್ಟಿನಲ್ಲಿ ಎಲ್ಲ 1 ಇಂಚು ಕೊಟ್ಟರು ಸಾಕು ಹೊಲಿಗೆ ಅಂಶ. ಬಿಗಿನರ್ಸ್ ಆಗಿದ್ದರೆ ಮಾತ್ರ ನೀವು 2 ಇಂಚು ಹೊಲಿಗೆ ಅಂಶ ಎಲ್ಲ ಸೈಡಲ್ಲೂ ಕೊಡಿ. ಏನಾದರೂ ಆಚೆ ಈಚೆ ಆದರೆ ನಮಗೆ ಕರೆಕ್ಟ್ ಮಾಡಲಿಕ್ಕೆ ಎಲ್ಲದಿದ್ದರೆ ಬಟ್ಟೆ ಇರಲಿಕ್ಕಿಲ್ಲ. ಈ ಥರ ನಾನೀಗ ಮಾರ್ಕ್ ಮಾಡಿ ತಗೊಂಡಿದ್ದೀನಿ ಫ್ರೆಂಡ್ಸ್. ಇಲ್ಲಿ ನೋಡಿ, ಇನ್ನು ಕೆಳಗಿನ ಸೈಡು ಈ ಸೈಡಲ್ಲಿ 1.5 ಇಂಚ್ ಆಗೋಷ್ಟು ಈ ಥರ ಮೇಲೆ ಸೈಡಿಗೆ ಮಾರ್ಕ್ ಮಾಡಿಕೊಂಡು ಸ್ವಲ್ಪ ರೌಂಡಾಗಿ ಈ ಥರ ಮಾರ್ಕ್ ಮಾಡ್ಕೊಳ್ಳಿ. ಇಷ್ಟೇ ಮಾರ್ಕಿಂಗ್ ಇರೋದು ಲೈನಿಂಗಿಗೆ. ಇನ್ನು ಇದನ್ನು ಕಟ್ ಮಾಡಿಕೊಳ್ಳುವ. ಇಲ್ಲಿ ನಾವು ನೆಕ್ ಕಟ್ ಮಾಡುವಾಗ ಫಸ್ಟಿಗೆ ಬ್ಯಾಕ್ ನೆಕ್ ಈ ಥರ ಕಟ್ ಮಾಡ್ಕೊಳ್ಬೇಕು. ನಂತರ ಫ್ರಂಟ್ ಪೀಸನ್ನು ಈ ಥರ ಕಟ್ ಮಾಡ್ಕೊಳ್ಬೇಕು. ಕರೆಕ್ಟಾಗಿ ನೋಡ್ಕೊಳ್ಳಿ. ನಂತರ ಬಾಕಿ ಆರ್ಮೋಳು ಎಲ್ಲ ಕಟ್ ಮಾಡ್ಕೊಳ್ಳುವ. ಈ ಥರ ಕಟ್ ಮಾಡಿದರೆ ಆಯಿತು. ಇನ್ನು ನಮಗೆ ಸೀರೆಯನ್ನು ತಗೊಳ್ಳುವ. ಸೀರೆಯನ್ನು ಈ ಥರ ತಗೊಂಡು ಇದೀಗ ನನಗೆ ತಗೊಂಡಿರೋದು ಜಾರ್ಜೆಟ್ ಸೀರೆ, ಶಿಫಾನ್ ಸೀರೆ ಅಥವಾ ಜಾರ್ಜೆಟ್ ಸೀರೆ, ಕ್ರೀಪ್ ಸೀರೆಯಲ್ಲಿ ತಗೊಳ್ಬೋದು. ಇದು ಸ್ಲೀವ್ ನಾನೊಂದು ನ್ಯೂ ಡಿಸೈನ್ ಮಾಡ್ತಾ ಇದ್ದೀನಿ. ಅದಾಗ ಚೆನ್ನಾಗಿರಬೇಕಿದ್ರೆ ಈ ಥರದ ಸೀರೆ ತಗೊಳ್ಬೇಕು. ಕಾಟನ್ ಸೀರೆ ಎಲ್ಲ ಆಗಿದ್ದರೆ ಚೆನ್ನಾಗಿ ನಿಲ್ಲಕ್ಕಿಲ್ಲ ಅದು. ಈ ಥರ ಫಸ್ಟಿಗೆ 2 ಮಡಚಿ ಇಡಬೇಕು. ನಂತರ ಒಂದು ಸಲ ಕೂಡ ಮಡಚಬೇಕು. ಹಾಗೆ ಟೋಟಲ್ 4 ನಮಗೆ ಲೆಂಗ್ತು ಬಿಡ್ತು ಎಲ್ಲ ಯಾವ ರೀತಿ ಮಡಚಿ ಇಟ್ಟರೆ ಕರೆಕ್ಟಾಗಿ ಸಿಗುತ್ತೆ ಅಂತ ನೋಡಿಕೊಂಡು ಸೀರೆಯನ್ನು 4 ಮಡಚಿ ಇಡಬೇಕು.
ನಾನು ಆಲ್ರೆಡಿ ಸುಮಾರು ವಿಡಿಯೋದಲ್ಲಿ ತೋರಿಸಿದ್ದೀನಿ ನಿಮಗೆ ಯಾವ ರೀತಿ ಮಡಚಬೇಕು ಅಂತ. ನೀವು ಈ ವಿಡಿಯೋ ಕೂಡ ಸ್ಕಿಪ್ ಮಾಡದೆ ಕರೆಕ್ಟಾಗಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ. ಇದರಲ್ಲೂ ಕೂಡ ಕರೆಕ್ಟಾಗಿ ತೋರಿಸ್ಕೊಟ್ಟಿದ್ದೀನಿ. ನಾವೀಗ ಲೈನಿಂಗ್ ಎಲ್ಲ ಕರೆಕ್ಟಾಗಿ ನಾಲ್ಕಾಗಿ ಮಡಚಿ ಇಡೋದಲ್ವ, ಆ ರೀತಿಯೇ ಮಡಚಿ ಇಟ್ಟರೆ ಸಾಕು. ಇದರಲ್ಲಿ ಫಾಲ್ಡೆಡ್ ಸೈಡು ನಮ್ಮ ಸೈಡಿಗೆ ಬರಬೇಕು, ಓಪನ್ ಸೈಡು ಆಪೋಸಿಟ್ ಸೈಡಿಗೆ ಬರಬೇಕು. ಆ ರೀತಿಯಲ್ಲಿ ಈ ಥರ ನಾಲ್ಕಾಗಿ ಮಡಚಿ ಇಡಬೇಕು. ಈ ಸೀರೆ ಆಗುವಾಗ ಸ್ವಲ್ಪ ಬಿಡ್ತು ಜಾಸ್ತಿ ಬರುತ್ತೆ ಅಲ್ಲ, ಹಾಗಾಗಿರುವ ಕಾರಣ ಸ್ವಲ್ಪ ಮತ್ತು ಜಾರುವ ಬಟ್ಟೆ ಆಗಿರುವ ಕಾರಣ ಮಡಚಲಿಕ್ಕೆ ಸ್ವಲ್ಪ ಕಷ್ಟ ಅಷ್ಟೇ. ಈ ಥರ ನಾನೀಗ ನಾಲ್ಕಾಗಿ ಮಡಚಿ ಇಟ್ಟಿದ್ದೀನಿ. ಇನ್ನು ನಾವು ಕಟ್ ಮಾಡಿರುವ ಲೈನಿಂಗ್ ಬಟ್ಟೆ ಇದರ ಮೇಲ್ಗಡೆ ಇಡಬೇಕು. ಮೇಲೆ ಸೈಡ್ ಶಾಲ್ಟ್ನ ಇದೆಲ್ಲ ಕರೆಕ್ಟಾಗಿ ಬರೋ ರೀತಿಯಲ್ಲಿ ಈ ಥರ ಇಡಬೇಕು. ಇಲ್ಲಿ ನೋಡಿ, ಈ ಥರ ಕರೆಕ್ಟಾಗಿ ಇಟ್ಟ ನಂತರ ನಮಗೆ ನೆಕ್ಕಿಗೆ ಕಟ್ ಮಾಡೋದು ಬೇಡ. ಬಾಕಿ ಎಲ್ಲ ಒಂದು 1/4 ಇಂಚ್ ಎಕ್ಸ್ಟ್ರಾ ಕೊಟ್ಟು ಕಟ್ ಮಾಡಿಕೊಳ್ಳುವ. ಆರ್ಮೋಳು ಮತ್ತು ಕೆಳಗಿನ ಸೈಡು ಎಲ್ಲ ಮೇಲೆ ಸೈಡೆಲ್ಲ ಒಂದು 1/4 ಇಂಚ್ ಎಕ್ಸ್ಟ್ರಾ ಕೊಟ್ಟು ಕಟ್ ಮಾಡ್ಕೊಳ್ಬೇಕು. ಬಟ್ಟೆ ಆಚೆ ಈಚೆ ಆಗೋದಿದ್ದರೆ ಜಸ್ಟ್ ಒಮ್ಮೆ ಪಿನ್ ಮಾಡ್ಕೊಳ್ಳಿ. ಪಿನ್ ಮಾಡಿದ ನಂತರ ಕೇರ್ಫುಲ್ಲಾಗಿ ಕಟ್ ಮಾಡ್ಕೊಳ್ಳಿ. ಇಲ್ಲಿ ಕೆಳಗಿನ ಸೈಡು ನಾನು ಸ್ವಲ್ಪ ಲೆಂಗ್ತು ಜಾಸ್ತಿ ತೆಗಿತಾ ಇದ್ದೀನಿ, ಬಿಡ್ತು ಕೂಡ ಸ್ವಲ್ಪ ಜಾಸ್ತಿ ತೆಗಿತಾ ಇದ್ದೀನಿ. ನೋಡಿ, ನಾನು ಆಲ್ರೆಡಿ ಹೇಳಿದ್ದೆ, ಲೈನಿಂಗಿಗೆ ನಾವು ಎಷ್ಟು ಲೆಂಗ್ತ್ ತೆಕ್ಕೊಂಡಿದ್ದೀವೋ ಅದಕ್ಕಿಂತ 2 ಅಥವಾ 3 ಇಂಚು ಒಳ್ಳೆ ಬಟ್ಟೆಯ ಲೆಂಗ್ತು ತೆಗಿಬೇಕು. ಈ ಥರ ನಾನೀಗ ಸ್ವಲ್ಪ ರೌಂಡಾಗಿ ಕೆಳಗಿನ ಸೈಡು ಸ್ವಲ್ಪ ರೌಂಡಾಗಿ ಕಟ್ ಮಾಡಿ ತಗೊಂಡಿದ್ದೀನಿ. ಇಲ್ಲಿ ಮೇಲೆ ಸೈಡು ಕ್ಲೋಸ್ಡ್ ಆಗಿದೆ, ಅದನ್ನು ಕಟ್ ಮಾಡಿ ಓಪನ್ ಮಾಡಬೇಕು. ಫ್ರಂಟ್ ಸೈಡು ಬ್ಯಾಕ್ ಸೈಡು ಸಪ್ರೇಟ್ ಮಾಡಿಕೊಳ್ಬೇಕು. ನಾವು ನೆಕ್ಕೆಲ್ಲ ಕಟ್ ಮಾಡಬೇಕಷ್ಟೇ. ಈ ಥರ ಈಗ ನಾವು ಕಟ್ ಮಾಡಿದ್ದೀವಿ. ಇನ್ನು ನಮಗೆ ಸ್ಲೀವಿಗೆ ಬೇಕಾಗಿರೋದನ್ನು ಕಟ್ ಮಾಡಿಕೊಳ್ಳುವ. ಈ ಥರ ಲೆಂಗ್ತ್ ಜಾಸ್ತಿ ಇರುವ ಪೀಸ್ ಬೇಕು. ಈ ಥರ ನಾನೀಗ 2 ಆಗಿ ಮಡಚಿ ಇಡ್ತಾಯಿದ್ದೀನಿ. ನಂತರ ಒಂದ್ಸಲ ಕೂಡ ಮಡಚಿ ಇಡ್ತಾಯಿದ್ದೀನಿ. ನಂತರ ಬಾರ್ಡ್ರ್ ನಾನು ತೆಗೆಯೋದಿಲ್ಲ ಫ್ರೆಂಡ್ಸ್, ಬಾರ್ಡ್ರನ್ನು ಈ ಥರ ಕಟ್ ಮಾಡಿ ತೆಗಿತಾ ಇದ್ದೀನಿ. ಇನ್ನು ನಮಗೆ ಸ್ಲೀವಿನ ಲೆಂಗ್ತು ಬಿಡ್ತಲ್ಲ ಮಾರ್ಕ್ ಮಾಡಿಕೊಳ್ಳುವ. ನಾನೀಗ ಚಿಕ್ಕ ಸ್ಲೀವ್ ಲೆಂಗ್ತ್ 6 ಇಂಚು ಮಾರ್ಕ್ ಮಾಡ್ತಾ ಇದ್ದೀನಿ. ನಂತರ ನಮಗೆ ಸ್ಲೀವಿನ ಲೂಸು ಕೆಳಗಿನ ಸೈಡು ಒಂದು 6.5 ಇಂಚು, ಮೇಲೆ ಸೈಡಲ್ಲಿ 8.5 ಇಂಚು ಮಾರ್ಕ್ ಮಾಡಿಕೊಳ್ಳುವ. ಇನ್ನು ಇಲ್ಲಿಂದ ಕೆಳಗಿಗೆ ಒಂದು 3 ಇಂಚು ಮಾರ್ಕ್ ಮಾಡಿಕೊಂಡು 2 ಇಂಚು ಹೊಲಿಗೆ ಅಂಶ ಕೊಟ್ಟು ಈ ಥರ ಮಾರ್ಕ್ ಮಾಡಿಕೊಂಡು ಕಟ್ ಮಾಡಿಕೊಳ್ಬೇಕು. ಇದು ನಾರ್ಮಲ್ ಸ್ಲೀವು. ಇನ್ನೊಂದು ಬೇರೆ ಒಂದು ಡಿಸೈನ್ ಕೂಡ ಮಾಡ್ತಾ ಇದ್ದೀನಿ. ತುಂಬ ಫ್ರಿಲ್ಸ್ ಇಟ್ಟು ಒಂದು ಸ್ಲೀವ್ ಕಟ್ ಮಾಡಬೇಕು. ಅದು ಅಂತೂ ಕಾಣಲಿಕ್ಕೆ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ಈ ಸ್ಲೀವಿಗೆ ನಾನೀಗ ಲೈನಿಂಗ್ ಕೂಡ ಇಡ್ತಾ ಇದ್ದೀನಿ. ಹಾಗಾಗಿರುವ ಕಾರಣ ಲೈನಿಂಗಿಗೆ ಬೇಕಾಗಿ ಈ ಥರ ಒಂದು ಪೀಸನ್ನು ತಗೊಂಡಿದ್ದೀನಿ. ಇದು ಆಲ್ರೆಡಿ ಈಗ 4 ಆಗಿ ಮಡಚಿ ಇಟ್ಟಿರೋ ಬಟ್ಟೆ. ನಂತರ ನಾನೀಗ ಈ ಒಂದು ಪೀಸನ್ನು ಇಟ್ಟು ಸೇಮ್ ಅಳತೆಯಲ್ಲೇ ಲೈನಿಂಗ್ ಕೂಡ ಕಟ್ ಮಾಡ್ತಾ ಇದ್ದೀನಿ. ಲೈನಿಂಗ್ ಇಡದಿದ್ದರೂ ತೊಂದರೆ ಇಲ್ಲ ಫ್ರೆಂಡ್ಸ್, ನಿಮಗೆ ಬೇಕಿದ್ದರೆ ಮಾತ್ರ ಲೈನಿಂಗ್ ಇಟ್ಟರೆ ಸಾಕು. ಅದೆಲ್ಲ ಅವರವರ ಇಷ್ಟ. ಲೈನಿಂಗ್ ಇಲ್ಲದಿದ್ದರೆ ಏನೂ ತೊಂದರೆ ಇಲ್ಲ. ಇನ್ನು ನಮಗೆ ಸ್ವಲ್ಪ ದೊಡ್ಡ ಪೀಸ್ ಬೇಕು. ಉಳಿದಿರೋ ಬಟ್ಟೆಯಿಂದ ನಾನೀಗ ತೆಗಿತಾ ಇದ್ದೀನಿ. ನೋಡಿ, ಈ ಥರ 2 ಆಗಿ ನಾನೀಗ ಫಸ್ಟಿಗೆ ಮಡಚ್ತಾ ಇದ್ದೀನಿ. ಈ ಥರ ಆರ್ಮೋಳು ಇಟ್ಟು ನಾವು ನೋಡಬೇಕು ಎಷ್ಟು ಬರ್ತಾ ಇದೆ ಅಂತ. ನಮಗೆ 11 ಇಂಚು ಬರ್ತಾ ಇದೆ. ಆಗ 11 ಪ್ಲಸ್ 11 22 ಇಂಚು ನಮಗೆ ಬೇಕು. ಇಲ್ಲಿ ಕರೆಕ್ಟಾಗಿ ಸಿಗ್ತಾ ಇದೆ. 2 ಆಗಿ ಮಡಚಿಟ್ಟಿರುವ ಕಾರಣ ಕರೆಕ್ಟಾಗಿ ಸಿಗ್ತಾ ಇದೆ. ಆಗ ನಾನೀಗ ಈ ಥರ ಮಾರ್ಕ್ ಮಾಡ್ತಾ ಇದ್ದೀನಿ. 14 ಇಂಚು ನನಗೆ ಮಾರ್ಕ್ ಮಾಡಿಕೊಂಡು ಈ ಒಂದು ಪೀಸನ್ನು ನಾನೀಗ ಕಟ್ ಮಾಡ್ತಾ ಇದ್ದೀನಿ. ಇದೀಗ ಒಂದು ಸ್ಲೀವಿಗೆ ಬೇಕಾಗಿರೋ ಪೀಸು ಈ ಥರ ಕಟ್ ಮಾಡ್ತಾ ಇದ್ದೀನಿ. ಇದು ಲೆಂಗ್ತು ಫ್ರೆಂಡ್ಸ್, ನಾನೀಗ 14 ಇಂಚು ತಗೊಳ್ತಾ ಇರೋದು. ಈ ಬಾರ್ಡ್ರು ನನಗೆ ಬೇಡ, ಬಾರ್ಡ್ರು ನಾನೀಗ ಕಟ್ ಮಾಡ್ತಾ ಇದ್ದೀನಿ. ಸೈಡ್ ಲೆವೆಲ್ ಮಾಡ್ಕೊಳ್ಳಿ. ನಂತರ ಒಂದು ಪೀಸು ಕೂಡ ಈ ಸೇಮ್ ಅಳತೆಯಲ್ಲಿ 14 ಇಂಚು ಲೆಂಗ್ತಲ್ಲಿ ಈ ಸೇಮ್ ವಿಡ್ತಲ್ಲಿ ಕಟ್ ಮಾಡಬೇಕು. ಹಾಗೆ 2 ಪೀಸನ್ನು ನನಗೆ ಕಟ್ ಮಾಡಿದ್ದೀನಿ, 2 ಸ್ಲೀವಿಗೆ ಬೇಕಾಗಿರೋದು. ಇನ್ನು ನಾನು ಈ ಒಂದು ಪೀಸನ್ನು ಇದರ ಮೇಲ್ಗಡೆ ಈ ಥರ ಇಡ್ತಾ ಇದ್ದೀನಿ.
ಅದಾದ ನಂತರ ಜಸ್ಟ್ ನಮಗೆ ಸ್ಲೀವ್ಸನ್ನು ಕಟ್ ಮಾಡ್ಕೊಳ್ಳುವ. ಇದಕ್ಕೆ ಹಾಗೆ ಮೆಷರ್ಮೆಂಟ್ ಏನೇನು ಬೇಡ, ನಾವು ಜಸ್ಟ್ ಚಿಕ್ಕ ಸ್ಲೀವ್ ಯಾವ ರೀತಿ ಕಟ್ ಮಾಡ್ತೀವೋ ಆ ಸೇಮ್ ರೀತಿಯಲ್ಲಿ ಕಟ್ ಮಾಡಿದ್ರೆ ಆಯಿತು. ಇದೆಲ್ಲ ಸೈಡು ಕೂಡ 14 ಇಂಚ್ ಲೆಂಗ್ತ್ ಬರ್ತಾ ಇದೆ. ಅದರ ಹಾಫು ನಾನೀಗ ಈ ಸೈಡಲ್ಲಿ 7 ಇಂಚು ಮಾರ್ಕ್ ಮಾಡಿದ ನಂತರ ಇದು ಈ ರೀತಿಯಲ್ಲಿ ನಾನೀಗ ಮಾರ್ಕ್ ಮಾಡ್ತಾ ಇದ್ದೀನಿ. ನಾವು ನಾರ್ಮಲ್ ಸ್ಲೀವ್ ಮಾರ್ಕ್ ಮಾಡ್ತೀವಲ್ಲ ಈ ಥರ ಮಾರ್ಕ್ ಮಾಡಿಕೊಂಡು ನಮಗೆ ಇದನ್ನು ಕಟ್ ಮಾಡ್ಕೊಳ್ಳುವ. ಇಷ್ಟೇ ಇದರದ್ದು ಕಟ್ಟಿಂಗ್ ಇರೋದು. ಸೆಂಟ್ರ್ ಕೂಡ ಮಾರ್ಕ್ ಮಾಡಿದ್ದೀನಿ. ಇನ್ನು ನಾನು ಒಂದು ಸ್ಟ್ರೈಟ್ ಪೀಸನ್ನು ಕಟ್ ಮಾಡ್ತಾ ಇದ್ದೀನಿ. 3 ಇಂಚು ವಿಡ್ತ್ ಬರ್ತಾ ಇದೆ. ಇದರ ಲೆಂಗ್ತ್ ಬರ್ತಾ ಇರೋದು 24 ಇಂಚು. ಈ ಒಂದು ಕುರ್ತಿಗೆ ಬೇಕಾಗಿರುವ ಕಟ್ಟಿಂಗ್ ಇಷ್ಟೇ ಫ್ರೆಂಡ್ಸ್. ಇದರ ಸ್ಟಿಚಿಂಗ್ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಸ್ಟಿಚ್ ಮಾಡಿ ಆಗುವಾಗ ನಮಗೆ ತುಂಬ ಚೆನ್ನಾಗಿ ಬರುತ್ತೆ ಇದು. ಖಂಡಿತ ಸ್ಟಿಚಿಂಗ್ ವಿಡಿಯೋ ಕೂಡ ನೋಡಿ. ಈ ಕಟ್ಟಿಂಗ್ ವಿಡಿಯೋ ಇಷ್ಟ ಆದರೆ ಲೈಕ್ ಮತ್ತು ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.